ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಸೋಮವಾರ ಬೆಳಗ್ಗೆನೇ ಪಲಾವ್ ಮಾಡ್ತಾ ಇದ್ದೀನಿ. ಯೋಗ ಕ್ಲಾಸ್ಗೆ ಹೋಗಬೇಕಾಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಕಸ ಎಲ್ಲ ಗುಡಿಸಿ ತಿಂಡಿ ಎಲ್ಲ ಮಾಡಿಟ್ಟು ರೆಡಿ ಮಾಡಿ ಹೋಗ್ತೀನಿ. ಅಂದರೆ ಅಲ್ಲಿಂದ ಬರೋದು 9:15 ಆಗ್ಬಿಡುತ್ತೆ. 9:15 ಅಂತೂ ಆಗುತ್ತೆ. ನಡ್ಕೊಂಡು ಬೇರೆ ಬರಬೇಕಲ್ಲ ಬರ್ತಾ. ಹಾಗಾಗಿ ನಾನು ಏನು ಮಾಡ್ತೀನಿ, ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಬಿಟ್ಟೆ ಹೋಗ್ತೀನಿ. ಅನಿಲ್ 10:30ಗೆ ಆಫೀಸ್ಗೆ ಹೋಗಬೇಕು. ಮಕ್ಕಳನ್ನೇನೋ ಕಳಿಸ್ಬಿಟ್ಟಿರ್ತೀನಿ, ಆದರೆ ಅನಿಲ್ 10:30ಗೆ ಹೋಗಬೇಕಲ್ವ. ಹಾಗಾಗಿ ಇವಾಗ ಕೂಡ ಅಷ್ಟೇ ಟೈಮ್ ಲ್ಯಾಪ್ಸ್ಗೆ ಹಾಕಿದ್ದೆ. ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಆಗ್ತಾಯಿದೆ. ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಅದಾದ ನಂತರ ಮಸಾಲೆ ಸ್ವಲ್ಪ ರುಬ್ಕೊಳ್ತೀನಿ ನಾನು ಪಲಾವ್ಗೆ ಯೂಶ್ವಲಿ. ಅದೇ ಥರ ಪಲಾವ್ಗೆ ಮಸಾಲೆ ಎಲ್ಲ ರುಬ್ಕೊಂಡು ಅದಾದ ನಂತರ ಸ್ವಲ್ಪ ಪಲಾವ್ ಸಾಮಾನೆಲ್ಲ ಹಾಕಿ ತರಕಾರಿ ಹಾಕಿ ಮಾಡ್ತಾಯಿದ್ದೀನಿ. ಇವಾಗ ಡಬಲ್ ಬೀನ್ಸ್ ಕೂಡ ಇತ್ತು. ಅದನ್ನು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ. ಡಬಲ್ ಬೀನ್ಸು ಬಟಾಣಿ ಎರಡೂ ಹಾಕಿಬಿಟ್ಟು, ಹಾಗೆ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಹಾಕಿದ್ದೆ. ಮಸಾಲೆಗೆ ಏನೇನೆಲ್ಲ ರುಬ್ತೀನಿ ನಾನು ಆಲ್ರೆಡಿ ಪಲಾವ್ದು ರೆಸಿಪಿ ಎಲ್ಲ ಸುಮಾರು ಸರಿ ಶೇರ್ ಮಾಡಿಬಿಟ್ಟಿದ್ದೀನಿ. ನಿಮಗೆ ಸಿಗುತ್ತೆ, ನೋಡ್ಬೋದು ನನ್ನ ಹಳೆ ವೀಡಿಯೋಸಲ್ಲಿ. ಹಾಗೆಯೇ ಎಷ್ಟು ಬೇಕೋ ಅಷ್ಟು ಅಕ್ಕಿನ ಸೇರಿಸ್ಕೊಂಡು ನೀರೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಬಿಟ್ಟು ಅದಾದ ನಂತರ ಸ್ವಲ್ಪ ಚಿಲ್ಲಿ ಪೌಡ್ರು, ಅರಿಶಿನ ಈ ಥರ ಎಲ್ಲ ಹಾಕ್ಕೊಂಡು ಕುಕ್ಕರ್ ಮುಚ್ಚಿ 1-2 ವಿಷಲ್ ಹೊಡ್ಸಿದ್ರೆ ಪಲಾವ್ ರೆಡಿ ಆಗುತ್ತೆ. ಪಲಾವ್ ಮಾಡಿಬಿಟ್ರೆ ಏನಾಗುತ್ತೆ ಅಂತ ಅಂದರೆ ಈಸಿ ಆಗುತ್ತೆ. ರೆಡಿ ಮಾಡ್ಕೊಳ್ಳೋದೇನೋ ಕಷ್ಟ ಇರ್ಬೋದು, ಬಟ್ ಅದಾದಮೇಲೆ ಅದು ಮಧ್ಯಾಹ್ನಕ್ಕೂ ಆಗಷ್ಟು ಮಾಡಿಬಿಟ್ರೆ ಬೆಳಗ್ಗೆ ಮಧ್ಯಾಹ್ನ 2ಕ್ಕೂ ತಿನ್ಬಿಡ್ಬೋದು. ಆ ರೀತಿ ಇರುತ್ತೆ. ಇವತ್ತು ಹಾಗೆ ಆಯ್ತು ನಮ್ಮ ಮನೇಲಿ. ಸೋಮವಾರ ಮಧ್ಯಾಹ್ನ ಏನು ಮಾಡೋ ಅಷ್ಟಿರಲಿಲ್ಲ, ಮಧ್ಯಾಹ್ನಕ್ಕೂ ಪಲಾವೇ ಆಗಿಬಿಟ್ಟಿತ್ತು. ಆ ಥರ ಮಾಡಿದ್ದೆ. ಪಲಾವ್ ಮಾಡಿಟ್ಟು ನಾನು ರೆಡಿಯಾಗಿ ಯೋಗ ಕ್ಲಾಸ್ಗೆ ಹೋದೆ ಮಕ್ಕಳ ಜೊತೆನೇ. ಅಂದರೆ ನಮ್ಮ ಕೃಷ್ಣಂಗೆ ಕಳಿಸಿರಲಿಲ್ಲ. ನಮ್ಮ ಕೃಷ್ಣಂಗೆ ಎಕ್ಸಾಮ್ ಮುಗೀತಲ್ಲ, ಇನ್ನೇನು ಹಾಫ್ ಡೇಗೆಲ್ಲ ಮತ್ತೆ ಅವ್ನಿಗೆ ಓಡಾಡ್ಸೋದಂತ ಅವನೇನು ಸ್ಕೂಲಿಗೆ ಕಳಿಸಿರಲಿಲ್ಲ. ನಮ್ಮ ಚಿನ್ನಿಗೆ ಮಾತ್ರ ಸ್ಕೂಲಿಗೆ ಕಳಿಸಿದ್ದೆ. ಅವ್ರ ಜೊತೆಗೆ ನಾನು ಹೋದೆ. ಅವ್ರ ಸ್ಕೂಲಿಗೆ ಡ್ರಾಪ್ ಮಾಡುವಾಗ ಬರ್ತಾ ನಾನು ನಡ್ಕೊಂಡು ಬರ್ತೀನಿ. ಇಲ್ಲೇ ಹತ್ತಿರ ಇದೆ, ತುಂಬ ದೂರ ಏನಿಲ್ಲ. ಹಾಗಾಗಿ ಬರ್ತಾ ನಡ್ಕೊಂಡು ಬಂದೆ. ಬರೋ ಅಷ್ಟರಲ್ಲಿನೇ ನಡ್ಕೊಂಡು ಬರಬೇಕಲ್ವ, ಒಂಥರ ಸುಸ್ತು. ಏನು ಜಾಸ್ತಿ ನಡೆಯಲ್ವಲ್ಲ, ನಾನು ಗಾಡೀಲೇ ಹೋಗ್ತೀನಿ ಎಲ್ಲೇ ಹೋದ್ರೂ. ಹಾಗಾಗಿ ನಡ್ಕೊಂಡು ಬಂದರೆ ಒಂಚೂರು ಟಯರ್ಡ್ ಆಗುತ್ತೆ. ಅದು ಅಲ್ಲದೆ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿರ್ತೀವಲ್ಲ, ಹಾಗಾಗಿ ಅದಾದ ನಂತರ ಇವತ್ತು ಬೆಳಗ್ಗೆ ಹೊಸಲು ರಂಗೋಲಿ ಈ ರೀತಿ ಇತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ನೋಡಿ, ಹೋಗೋ ಅಷ್ಟರಲ್ಲಿ ಆಗಲೇ ಹಾಳು ಮಾಡಿಬಿಟ್ಟಿಲ್ಲ ನಮ್ಮ ಚಿನ್ನು. ಅಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ ಇದು ಟಚ್ ಆಗ್ತಾಯಿದೆ ಅಂತೇಳಿ. ಬಟ್ಟೆನೋ ಅಥವಾ ಏನೋ ಬ್ಯಾಗೋ ಹಿಂಗೆ ಎಳ್ಕೊಂಡು ಹೋಗ್ತಾರಲ್ಲ, ಅದ್ರ ಮೇಲೇ ಟಚ್ ಆಗಿ ರಂಗೋಲಿ ಎಲ್ಲ ಹಾಳಾಗಿಬಿಟ್ಟಿರುತ್ತೆ. ಇವಾಗ ನಾನು ಸ್ವಲ್ಪ ಬಂದುಬಿಟ್ಟು ನೆಲ ಒರೆಸಿರಲಿಲ್ಲ, ನೆಲ ಒಂದು ಒರೆಸ್ಕೊಂಡು ಸ್ನಾನ ಗಿಡ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ಇನ್ನೂ ಸ್ವಲ್ಪ ಟೈಮ್ ಇತ್ತು. ತಿಂಡಿ ಎಲ್ಲ ರೆಡಿ ಇತ್ತಲ್ಲ, ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿಟ್ಟು ಇನ್ನೂ ಸ್ವಲ್ಪ ಟೈಮ್ ಇತ್ತಲ್ಲ. ಹಾಗಾಗಿ ಬಟ್ಟೆಗಳೆಲ್ಲ ಹಾಗೆ ಇತ್ತು. 2 ದಿನದಿಂದ ಬಟ್ಟೆ ಮಡಚಿರಲಿಲ್ಲ. ಬಟ್ಟೆ ಮಡ್ಚ್ಕೊಂಬಿಡೋಣ ಅನಿಲ್ ಸ್ವಲ್ಪ ರೆಡಿ ಆಗೋಷ್ಟರಲ್ಲಿ ಅಂಥೇಳಿ ಬಟ್ಟೆ ಎಲ್ಲ ಮಡಚಿಡ್ತಾ ಇದ್ದೀನಿ. ಬಟ್ಟೆ ಎಲ್ಲ ಮಡಚಿ ವಾರ್ಡ್ರೋಬಲ್ಲಿ ಎತ್ತಿಟ್ಬಿಟ್ಟೆ. ಅಷ್ಟರಲ್ಲಿ ಅನಿಲ್ ಕೂಡ ರೆಡಿಯಾಗಿದ್ದರು. ಅದಾದ ನಂತರ ಇಬ್ಬರು ಒಟ್ಟಿಗೆ ಕುತ್ಕೊಂಡು ಇವತ್ತು ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತಾ ಇದ್ದೀವಿ. ನಾನು ಯೂಶ್ವಲಿ ಬೆಳಗ್ಗೆನೇ ತಿಂಡಿ ತಿಂದುಬಿಡ್ತೀನಿ, ಅಂದರೆ 8 ಗಂಟೆಗೆಲ್ಲ ಮಕ್ಕಳ ಜೊತೆನೇ ತಿಂದುಬಿಡ್ತೀನಿ. ಸೋಮವಾರ ಅಥವಾ ಶುಕ್ರವಾರ ಈ ರೀತಿ ವಾರಗಳಿರುವಾಗ ಮಾತ್ರ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ತಿಂಡಿ ತಿಂತೀನಿ. ಇವತ್ತು ಅಷ್ಟೇ ಪೂಜೆ ಎಲ್ಲ ಮುಗಿಸಿ ಅನಿಲ್ ಜೊತೆಗೇ ತಿಂಡಿ ತಿಂತಾ ಮಾತಾಡ್ಕೊಳ್ತಾ ಚಿಲ್ ಮಾಡ್ತಾ ತಿಂಡಿ ತಿಂದ್ಕೊಂಡು ಅದಾದಮೇಲೆ ಅವ್ರನ್ನ ಡ್ರಾಪ್ ಮಾಡಿ ಬಂದೆ. ಅದಾದ ನಂತರ ನಾನು ವ್ಲಾಗೇನು ಕಂಟಿನ್ಯೂನೇ ಮಾಡಲಿಲ್ಲ. ಆಮೇಲೆ ಚಿಕ್ಕದಾಗಿ ಕ್ಲಿಪ್ಪಿಂಗ್ ತೊಗೊಂಡೆ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವಂಥ ನಮ್ಮ ಕೃಷ್ಣ ತುಂಬ ಹಠ ಮಾಡ್ತಾಯಿದ್ದ. ಹಾಗಾಗಿ ಇಲ್ಲೇ ನಮ್ಮ ಮನೆ ಹತ್ರ ಇರುವಂಥ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗಿ, ಅಲ್ಲೇ ಪಕ್ಕದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇದೆ, ಅಲ್ಲಿ ಕೂಡ ಹೋಗಿ, ಅಲ್ಲಿಂದ ಸತ್ಯಗಣಪತಿ ದೇವಸ್ಥಾನಕ್ಕೆ ಹೋಗಿ, ಆಮೇಲೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಎಲ್ಲ ತಿಂದ್ಕೊಂಡು ಬಂದ್ವಿ. ಇವತ್ತಿನ ಈ ಒಂದು ದಿನ ತುಂಬಾ ಚೆನ್ನಾಗಿ ಹೋಯಿತು ಅಂತ ಹೇಳ್ಬೋದು. ಸೋಮವಾರ ಪಾಸಿಟಿವ್ ಆಗಿ ಎಂಡ್ ಆಯಿತು ಅಂತ ಹೇಳ್ಬೋದು. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಒಂಥರ ಪಾಸಿಟಿವ್ ವೈಬ್ಸ್ ಸಿಕ್ತು, ತುಂಬಾ ಚೆನ್ನಾಗಿತ್ತು. ನಿನ್ನೆ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು, ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗ್ನ. ಇವಾಗ ಸ್ವಲ್ಪ ಹೊರಗಡೆ ಹೋಗಿ ಒಂದು ಸ್ವಲ್ಪ ಫ್ರೂಟ್ಸು ಮತ್ತು ಪೂಜೆಗೆ ಬಟ್ಟೆ ಎಲ್ಲ ತೊಗೊಂಡು ಬಂದೆ. ಆಯುಧ ಪೂಜೆ ಅಲ್ಲ, ಹಿರಿಯರ ಪೂಜೆಗೆ ಸ್ವಲ್ಪ ಬಟ್ಟೆ ಮತ್ತು ಹಣ್ಣುಗಳು ಎಲ್ಲ ತೊಗೊಂಡು ಬಂದಿದ್ದೀನಿ. ಇನ್ನು ಏನು ತೊಗೋಬೇಕು ಅಂದರೆ ಒಂದು ಸ್ವಲ್ಪ ಸ್ವೀಟ್ಸ್ ತೊಗೋಬೇಕು. ಅದನ್ನು ಇವಾಗ ಯೋಗ ಕ್ಲಾಸ್ ಮುಗಿಸ್ಕೊಂಡು ಹೋಗೋಣ ಅಂತ ಯೋಗ ಕ್ಲಾಸ್ಗೆ ರೆಡಿ ಆಗಿದ್ದೀನಿ. ಆಲ್ಮೋಸ್ಟ್ ಒಂದು ಲಾಸ್ಟ್ ವೀಕಿಂದ ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ನಾನು.
ಯೋಗ ಕ್ಲಾಸಲ್ಲಿ ಒಂದು ಸ್ಲೀಪಿಂಗಾರು ತೊಗೊಳೋಣ ಅಂತ ಅಂದರೆ ಹೋಗಿದ ತಕ್ಷಣ ಕ್ಲಾಸ್ ಶುರುವಾಗ್ಬಿಟ್ಟಿರುತ್ತೆ, ಮುಗಿಸ್ಕೊಂಡು ಬಂದುಬಿಡ್ತಾ ಇದ್ದೀನಿ. ಬೆಳಗ್ಗೆನೇ ಹೋಗ್ತಾ ಇದ್ದೀನಲ್ಲ, ಹಾಗಾಗಿ ಇವತ್ತು ಸಂಜೆ ಹೋಗ್ತಾ ಇದ್ದೀನಿ. ನನ್ನ ಚಿನ್ನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೋ ಅಂತ ಹೇಳಿದ್ದೀನಿ. ನೋಡೋಣ, ಕ್ಲಿಪ್ಪಿಂಗ್ ತೊಗೊಂಡು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಕೂಡ. ಒಂಥರ ಚೆನ್ನಾಗಿದೆ ಯೋಗ ಕ್ಲಾಸಿಗೆ. ಫಸ್ಟು 3 ಡೇಸ್ ಅಂತೂ ಫುಲ್ಲು ಮೈಕೈಲ್ಲ ನೋವಾಗ್ಬಿಟ್ಟಿತ್ತು, ಸ್ವಲ್ಪ ಜಾಸ್ತಿನೇ ಸ್ಟ್ರೆಚಸ್ ಎಲ್ಲ. ಅಂದರೆ ನಾವು ಮನೆಯಲ್ಲಿ ಸಿಂಪಲಾಗಿ ನಮಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಸ್ಟ್ರೆಚ್ ಮಾಡ್ಕೊಂಡು ಮಾಡ್ತೀವಿ. ಬಟ್ ಅಲ್ಲಿ ಹಾಗಲ್ಲ, ಅವ್ರಿಗೆ ಇದೇ ಥರ ಪೋಸ್ ಕರೆಕ್ಟಾಗಿ ಬರಬೇಕು, ಇದೇ ಥರ ಸ್ಟ್ರೆಚ್ ಮಾಡಬೇಕು ಅಂತ ಮಾಡಿಸಿ ಫುಲ್ಲು ಮೈಕೈಲ್ಲ ನೋವು ಮಾಡಿಬಿಟ್ಟಿದ್ರು ನನಗಂತೂ. ಕೃಷ್ಣ ಅಲ್ಲಿ ಕೂಸ್ತು, ಆ ಕಡೆ ಹೋಗು, ಏನಕ್ಕೆ ಹಂಗೆ ನಿಂತಿದ್ಯಾ? ಹಂಗಾಯಿತು. ಇವತ್ತು ಸಂಜೆ ಹೊರಟಿದ್ದೀನಿ, ನೋಡೋಣ ವ್ಲಾಗ್ ಆದರೆ ಶೇರ್ ಮಾಡ್ತೀನಿ. ಆಮೇಲೆ ಸ್ವೀಟ್ಸ್ ಒಂದು ತೊಗೋಬೇಕು ಮರಿದೆ, ಇನ್ನೇನು ತೊಗೊಳೋದಿದೆ, ಇನ್ನೇನಿಲ್ಲ ತೊಗೊಳೋದಿಲ್ಲ ಇದೆ. ತರಕಾರಿಗೆಲ್ಲ ತೊಗೊಂಡು ಬಂದಿದ್ದಾರೆ ಆಲ್ರೆಡಿ, ತರಕಾರಿ ಕಾಳು ಎಲ್ಲ ತೊಗೊಂಡು ಬಂದಿದ್ದಾರೆ. ಹಾಗಾಗಿ ಏನಿಲ್ಲ, ನಾಳೆ ನೋಡೋಣ ಸಿಂಪಲಾಗಿ ಮಾಡ್ತೀವಿ ಪೂಜೆನ. ನಮ್ಮ ಮನೇಲಿ ಗೊತ್ತಲ್ಲ, ಲಾಸ್ಟ್ ಇಯರ್ ಕೂಡ ಅದೇ ಥರನೇ ಈ ವರ್ಷ ಮಾಡ್ಕೊಳ್ತೀವಿ. ಸಿಂಪಲ್ ಆಗಿ ಏನು ಮಾಡಲ್ಲ, ಮಟನ್ ಕೈಮಾ, ಚಿಕನ್ ಕೈಮಾ ಎಲ್ಲ ಡಿಶಸ್ಸು, ನಾನ್ ವೆಜ್ ಎಲ್ಲ ಸಿಂಪಲ್ಲೇ ಕೊಡೋದು, ಸಿಂಪಲ್ ಅಲ್ಲ ಅದು. ಓಕೆ, ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವತ್ತಿನ ನಮ್ಮ ಮನೆ ರಂಗೋಲಿ ಈ ಥರ ಇತ್ತು. ನಿನ್ನೆದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಇತ್ತೀಚೆಗೆ ಸ್ವಲ್ಪ ಡಿಫ್ರೆಂಟಾಗಿ ಹಾಕೋಣ ಅಂತ ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ತಾ ಇದ್ದೀನಿ ರಂಗೋಲಿನ. ಏನು ರಂಗೋಲಿ? ವಿಷ್ಣು ರಂಗೋಲಿ. ಇದು ನಮ್ಮ ಯೋಗ ಕ್ಲಾಸ್. ಇವತ್ತು 5 to 6 ಬ್ಯಾಚ್ ಏನೂ ಇರಲಿಲ್ವಂತೆ, ಹಾಗಾಗಿ ನಾವು ಬಂದಾಗಲೇ ಸ್ಟಾರ್ಟ್ ಆಗಿದ್ದು. ತುಂಬ ಜನ ರಜಾ ತೊಗೊಂಡಿದ್ದಾರಂತೆ, ಎಲ್ಲ ಹಾಲಿಡೇಸ್ ಇದೆ ಅಂತ ಹೇಳಿ ತುಂಬ ಜನ ರಜಾ ತೊಗೊಂಡಿದ್ದಾರೆ ಅಂತ ಹೇಳ್ತಾಯಿದ್ರು. ಯಾರೂ ಕರೆಕ್ಟಾಗಿ ಬರ್ತಾಯಿಲ್ಲ, ಎಲ್ಲ ಅಬ್ಸೆಂಟ್ ಆಗ್ತಾಯಿದ್ದಾರೆ, ರಜಾ ಇದೆ ಅಂತ ಹೇಳ್ತಾಯಿದ್ರು. ಚೆನ್ನಾಗಿತ್ತು ಇವತ್ತಿನ ಒಂದು ಯೋಗ. ಇವತ್ತು ಪವರ್ ಯೋಗ ಇತ್ತು. ಅದಾದ ನಂತರ ಜ್ಯೂಸ್ ಕೂಡ, ಪ್ರತಿದಿನ ಜ್ಯೂಸು ಅಥವಾ ಗ್ರೀನ್ ಟೀ ಇಲ್ಲ ಮಸಾಲ ಒಂದು ಕಷಾಯ ಈ ಥರ ಏನಾದ್ರು ಕೊಡ್ತಾರೆ, ಕುಡ್ಕೊಂಡು ಮನೆಗೆ ಬರ್ತೀವಿ. 1 hour ಅಂದರೆ 1.5 hour ಆಗುತ್ತೆ, ಒಂದು 15 minutes ಕೂತ್ಕೊಂಡು ಮಾತಾಡಿಕೊಂಡು ಎಲ್ಲರ ಜೊತೆ ಬರೋ ಅಂಥದ್ದು. ಚೆನ್ನಾಗಿತ್ತು ಇವತ್ತಿನ ಒಂದು ಪವರ್ ಯೋಗ ಆಯಿತು, ಚೆನ್ನಾಗಿತ್ತು. ನಮ್ಮ ಕೃಷ್ಣ ಕೂಡ ಬಂದಿದ್ದ. ನಮ್ಮ ಕೃಷ್ಣಂಗೂ ಇಷ್ಟ ಬರೋದಂತ ಅಂದರೆ, ಆದರೆ ಅವ್ರು ಎಕ್ಸಸೈಸ್ ಮಾಡಿಸ್ತಾರೆ ಅಂತ, ಅಂದರೆ ಯೋಗ ಮಾಡಿಸ್ತಾರೆ ಅಂತ ಒಂದು ಬರೋಕ್ಕೆ ಇಷ್ಟ ಆಗೋಲ್ಲ. ಅದು ಬಿಟ್ಟರೆ ಅವ್ನಿಗೆ ಇಷ್ಟ ಆಗುತ್ತೆ. ಕಸ ಹಾಕಿ ಕೊಡ್ತಿಲ್ಲ. ನಾನು ಯೋಗ ಕ್ಲಾಸ್ ಮುಗಿಸ್ಕೊಂಡು ಬಂದು ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ನಮ್ಮ ಚಿನ್ನು ಹೆಂಗೆ ಇಸ್ತಾರೆ ಬೆಂಡೆಕಾಯಿ ನೋಡಿ. ನಮ್ಮ ಕೃಷ್ಣ ಏನು ಸೂಪರಾಗಿ ಬೆಂಡೆಕಾಯಿ ಇಸ್ತಾನೆ ಗೊತ್ತಾ, ಸಕ್ಕದಾಗಿ ಇಟ್ಕೊಂಡಿದ್ದೆ. ನಾನು ಹೆಚ್ಚಪ್ಪ ಕೈ ತೊಳ್ಕೊಂಡು ನೋಡಿ, ತೋರಿಸು. ಕೈ ತೊಳ್ಕೊ ನೀನು ಫಸ್ಟ್ ಕೈ ತೊಳ್ಬೇಕು. ಫುಲ್ಲು ಕಟ್ ಮಾಡೋಕ್ಕಾಗ್ತಿಲ್ಲ. ಆಯಿತು, ಬಿಸಾಕ್ಬೋದು. ಬಿಳಿ ಒಂದ್ಸಲಿ ಕೊಡು. ನೀಟಾಗಿ ಹ್ಯಾಂಡ್ ವಾಶ್ ಹಾಕೊಂಡು ಕೈ ತೊಳು. ನೀಟಾಗಿ ಹ್ಯಾಂಡ್ ವಾಶ್ ಹಾಕೊಂಡು ಕೈ ತೊಳು. ಹ್ಯಾಂಡ್ ವಾಶ್ ಹಾಕೊಂಡೆ. ಇದು ಸಕ್ಕತ್ತಾಗಿ ಕಟ್ ಮಾಡ್ತಾನೆ ನಮ್ಮ ಕೃಷ್ಣ, ತುಂಬ ಚೆನ್ನಾಗಿ ಕಟ್ ಮಾಡ್ತಾನೆ. ಇಷ್ಟೆಲ್ಲ ನಾನೇ ಕಟ್ ಮಾಡಿರೋದು. ಇನ್ನಷ್ಟು ಮಾಡಿರ್ಬೋದು. ಕೈ ಒರೆಸ್ಕೊ, ಕೈ ಒರೆಸ್ಕೊ. ಅವತ್ತು ಬೆಂಡೆಕಾಯಿ ಸಾರು ಮಾಡುವಾಗ ಅವನೇ ಅರ್ಧಕ್ಕೆ ಅರ್ಧ ಮುಕ್ಕಾಲು ಭಾಗ ಅವನು ಹೆಚ್ಚಿದ, ಸ್ವಲ್ಪ ಅಷ್ಟೇ ನಾನು ಹೆಚ್ಚಿದ್ದು. ನಾನೇ ಹೆಚ್ಚಿಲ್ವಾ ನೋಡಿ, ಇವಾಗ ಒಂಚೂರು ಹಂಗೆ ನೋಡು. ನಾನು 4-5 ಹಾಕೊಂಡೆ. ನಾನು ಹಂಗೆ ಮಾಡೋದು. ಹೌದಮ್ಮ, ನೀನು ಹಂಗೆ ಮಾಡೋದು. ಸೂಪರ್. ನೋಡ್ಬೇಕು ಹುಳ ಇದೆ ಅಂತ. ಯಾವ್ದ್ರಲ್ಲಿದೆ ಅದನ್ನ ತೆಗಿ, ಹುಳನ ನೋಡಿ. ಅಷ್ಟು ಕಟ್ ಮಾಡ್ಬಿಡ್ತೀನಿ. ಹುಳ ಯಾವ್ದ್ರಲ್ಲಿದೆ ಅದು ಎರಡನ್ನೂ ತೆಗಿ. ಆಮೇಲೆ ಇದು ಮಾಡೋಕ್ಕಾಗಲ್ಲ, ನೀವು ಸಪ್ರೇಟಾಗಿ ಕಟ್ ಮಾಡಬೇಕು ಅದನ್ನ. ಹುಷಾರು. ನಾನು ಕಟ್ ಮಾಡಿಸ್ತಾ ಇದ್ದೀನಿ, ನಾನು ನಿಂತ್ಕೊಂಡು. ಮತ್ತೆ ಯಾವ ಮಕ್ಕಳು ಟ್ರೈ ಮಾಡಕ್ ಹೋಗ್ಬೇಡಿ ನೀವಾಗೆ. ಅವತ್ತು ಅಲ್ಲಿದ್ದು ಚೆನ್ನಾಗಿತ್ತು ಬೆಂಡೆಕಾಯಿ, ಒಂದು ಹುಳ ಇರಲಿಲ್ಲ ಅದರಲ್ಲಿ. ಎಷ್ಟು ನೀಟಾಗಿ ಕಟ್ ಮಾಡಿದಾದ್ರೆ ಸಕ್ಕದಾಗಿ ನೀಟಾಗಿ ಕಟ್ ಮಾಡಿದೆ ಎಲ್ಲ ಅದನ್ನು. ಇವತ್ತು ಸಿಕ್ಕಾಪಟ್ಟೆ ಹುಳ ಇದೆ ಬೆಂಡೆಕಾಯಿ. ನಮ್ಮ ಕೃಷ್ಣ ಎಲ್ಲ ಅಡುಗೆ ಕೆಲಸದಲ್ಲೆಲ್ಲ ಹೆಲ್ಪ್ ಮಾಡ್ತಾನಪ್ಪ, ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾನೆ. ತರಕಾರಿ ಹೆಚ್ಚಿಕೊಡೋದು, ತಂದು ಕೊಡೋದು, ತೊಳ್ಕೊಡೋದು, ಕಸಕ್ಕೆ ಹಾಕೋದು ಎಲ್ಲ ಕೆಲಸ ಮಾಡ್ತಾನೆ. ಅವನು ಪಾತ್ರೆ ತೊಳಿತಾನೆ.
ಅಂಗಡಿಯಲ್ಲಿ ಇದು ಮಾಡೋದು ಅಂಗಡಿಗೆ ಹೋಗಿ ತಗೋಬರೋದು. ಇವಳು ಕೆಲಸ ಏನು ಗೊತ್ತಾ, ಅಂಗಡಿಗೆ ಹೋಗಿ ತಗೋಬರೋದು, ಹೊರಗಡೆ ಎಲ್ಲರೂ ಹೋಗಿ ಏನಾದ್ರು ತರೋದು, ಈ ತರ. ಮತ್ತೆ ಇದು ಕ್ಲೀನ್ ಮಾಡೋದು, ಇದು ಟಿವಿ ಯೂನಿಟ್ ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಡ್ತಾರೆ ನಮ್ಮ ಕೃಷ್ಣ. ಮನೆಯಲ್ಲಿ ಅಡುಗೆ ಕೆಲಸದ್ದು, ಪಾತ್ರೆ ತೊಳೆಯೋದು, ಈ ಥರ ಏನಾದ್ರು ಇದ್ರೆ ಒರೆಸೋದು, ಶೆಲ್ಫ್ ಎಲ್ಲ ಒರೆಸೋದು, ಈ ಥರ ಕೆಲಸಗಳೆಲ್ಲ ಮಾಡ್ಕೊಡ್ತಾರೆ. ಉಳೋದು ಹಿಂಗೆ ತಗೊಂಡು ಫಸ್ಟ್ ಏನು ಮಾಡ್ಬೇಕು, ಇಲ್ಲಿ ನೋಡಿಲಿ, ಇಲ್ಲಿ ಹಿಂಗೆ ಕಟ್ ಮಾಡ್ಕೊಂಡು ಫಸ್ಟ್ ಹಿಂಗೆ ಅಂದರೆ ಹೆಂಗೆ ತೆಗಿ, ಅವಾಗ ಕಟ್ ಮಾಡಿ. ಗೊತ್ತಾಯ್ತಾ? ಕಟ್ ಮಾಡ್ಕೊಂಡ್ಮೇಲೆ ಕಷ್ಟ ಆಗುತ್ತೆ ಕಟ್ ಮಾಡೋಕ್ಕೆ. ಓಕೆ, ಯೋಗ ಕ್ಲಾಸಲ್ಲಿ ವಿಡಿಯೋ ತೊಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ. ಯೋಗ ಮಾಡಬೇಕಿದ್ರೆ ಕೃಷ್ಣಂಗೆ ಒಂದು ಸ್ವಲ್ಪ ವಿಡಿಯೋ ತಗೋ ಅಂತ ಹೇಳೋಣ ಅಂತಂದರೆ ಅವರು ಬಿಡೋದಿಲ್ಲ. ಮಕ್ಕಳು ಬಂದರೂ ಕೂಡ ಮಕ್ಕಳು ಮೊಬೈಲೆಲ್ಲ ಹಿಡ್ಕೊಂಡು ಕುತ್ಕೊಳ್ಳೋಂಗಿಲ್ಲ ಸರ್ಗೆ. ಅವರು ಅವನಿಗೂ ಒಂದು ಮ್ಯಾಟ್ ಹಾಕ್ಬಿಟ್ಟು ಕುಡಿಸ್ಬಿಡ್ತಾರೆ. ನೀನು ಏನು ಆಗುತ್ತೆ, ನಿನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡು. ಇವಳು ಬಂದ್ರೂ ಅಷ್ಟೇ ಇವಳು ಅದಕ್ಕೆ ನಾನು ಬರಲ್ಲ ಅಂತಾಳೆ. ಯಾರಿಗೆ ಮೈಕೈ ಒಂದೇ ದಿನದಲ್ಲಿ ಎಲ್ಲ ಒಂದೇ ದಿನದಲ್ಲಿ ಫುಲ್ ಕಾಲು ಹಿಂಗೆ ಎತ್ತದು, ಅದನ್ನ ಹಂಗೆ ಹಿಡ್ಕೊಂಡು 30 ಸೆಕೆಂಡ್ಸ್ 20 ಸೆಕೆಂಡ್ಸ್ 1 ಮಿನಿಟ್ ಎಷ್ಟು ಸ್ಲೋ ಕೌಂಟ್ ಮಾಡ್ರು ಗೊತ್ತಾ ಚಿನಿ ಇವತ್ತು? 30ನ 1 ಈ ಥರ ಕೌಂಟ್ ಮಾಡಿ ಸ್ಟ್ಯಾಂಡಿಂಗ್ ಅಪ್ಪ ಪೊಸಿಷನ್ ಹಿಡ್ಕೊಂಡು ನನಗೆಲ್ಲ ಆಗಲಿಲ್ಲ. ನಾನಂತೂ ಎಷ್ಟೊಂದು ಸರಿ ಡೋಂಟ್ ಗಿವ್ ಬಂದು ಹಿಡ್ಕೊಂಡ ಅಪ್ಪ ಸಾಕಾಯ್ತು. ಮನೇಲಾದರೆ ನಿಜವಾಗ್ಲೂ ಅಷ್ಟು ನೀಟಾಗಿ ಮಾಡೋಕ್ಕಾಗಲ್ಲ. ನನಗೆ ಇವಾಗೇನು ಮೈಕೈ ನೋವಿಲ್ಲ, ನಾನು ಇವಾಗ ಆರಾಮಾಗಿದ್ದೀನಿ. ಬಟ್ ಮನೇಲಾದರೆ ನಾವು ನಿಜವಾಗ್ಲೂ ಅಷ್ಟು ನೀಟಾಗಿ ಮಾಡೋಕ್ಕಾಗಲ್ಲ. ಮೆಡಿಟೇಷನ್ ಆಗಿರ್ಬೋದು ಎಲ್ಲ ಸಖತ್ತಾಗಿ ಟೈಮ್ ಚೆಕ್ ಮಾಡ್ತೀವಿ. ಇಲ್ಲ ಅಯ್ಯೋ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ಕೊಳ್ತಾ ಇರ್ತೀವಿ. ಹೆಂಗಂದ್ರೆ ಪೋಸ್ಗಳು, ಬಟ್ ಅಲ್ಲಿ ಕರೆಕ್ಟಾಗಿ ಇದು ಪೋಸ್ ಇಷ್ಟೊತ್ತಿರಬೇಕು, ಈ ಥರ ಎಲ್ಲ ಮಾಡಿಸ್ತಾರೆ. ಚೆನ್ನಾಗಿತ್ತು, ಚೆನ್ನಾಗಿ ಇಷ್ಟ ಆಗಿದೆ ನನಗೆ. ನಾನು ಮಾರ್ನಿಂಗ್ 6 o'clock to 7 o'clock ಹೋಗೋಣ ಬೆಳಗ್ಗೆ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆನೇ ಬೇಗ ಇದ್ಬಿಟ್ಟು ನಂಗೆ ಸಂಜೆ ಹೋದರೆ ನನಗೇನು ಅಷ್ಟು ಇಷ್ಟ ಇಲ್ಲ, ಬೆಳಗ್ಗೆ ಹೋಗೋದೇ ಇಷ್ಟ ನನಗೆ. ಹಂಗಾಗಿ ಬೆಳಗ್ಗೆ 7 to 8 ಹೋಗ್ತಾ ಇದ್ದೀನಿ. ಇವ್ರಿಗೆ ಹೆಂಗಿದ್ರು ರಜೆ ಇದೆಯಲ್ಲ, 7 to 8 ಅಲ್ಲ 8 to 9 ಹೋಗ್ತಾ ಇದ್ದೀನಿ. ಅಂದರೆ ಇವ್ರ ಜೊತೆಗೇನೆ ನಾನು ಹೋಗೋದು, ಆ ಥರ ಮಾಡ್ತಾಯಿದ್ದೀನಿ. ಸ್ಕೂಲಿಗೆ ಹೆಂಗಿದ್ರು ರಜೆ ಇದೆಯಲ್ಲ, ಹಾಗಾಗಿ 6 to 7 ಹೋಗೋಣ ಅಂತ. 5 to 6 ಇದ್ದರೆ 5 to 6 ಹೋಗ್ಬಿಡ್ತಾರೆ. 5 to 6 ಬ್ಯಾಚ್ ಇಲ್ಲ, ಸ್ಟಾರ್ಟ್ ಆಗೋದೇ 6 o'clockಗೆ. ಓಕೆ, ಮಾತಾಡ್ತಾ ತಿಂಡಿ ಮಾಡಬೇಕಲ್ಲ, ತಿಂಡಿ ಅಂತೀನಿ, ಅಡುಗೆ ಮಾಡಬೇಕು. ಹಾಕೋಬಿಡ್ತೀನಿ ಅಷ್ಟೇ. ಬೆಂಡೆಕಾಯಿ ಇಷ್ಟು ಹಂಗೆ ಎತ್ತಿಡು, ಒಂದು ಕವರ್ಲಿ ಹಾಕಿ ಎತ್ತಿಡು. ಬಾಕ್ಸ್ ಇದೆ, ಖಾಲಿ ಬಾಕ್ಸ್ ಇದೆ. ಫ್ರಿಜ್ ಬಾಕ್ಸ್ಗಳು ಸಾಕಾಗ್ತಾ ಇಲ್ಲ ನಮ್ಮ ಮನೆಗೆ ತೊಗೊಂಡಿರೋದು. ಏನು ಫ್ರಿಜ್ ಬಾಕ್ಸ್ ತೊಗೊಂಡಿದ್ದೀನಿ, ಅದು ಸಾಕಾಗ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ತೊಗೋಬೇಕು. ಫ್ರಿಜ್ಜಲ್ಲಿ ಜಾಗನೇ ಇಲ್ಲ ಇವಾಗ ಇಡೋಕ್ಕೆ. ಅದಕ್ಕೆ ಡಬಲ್ ಡೋರ್ ತಗೊಳ್ಳಿ ಅಂತೀನಿ. ಡಬಲ್ ಡೋರು ಟೈಮ್ ಬಂದಾಗ ತೊಗೊಳ್ಳೋಣ. ಅದ್ರಲ್ಲಿ ಇವಾಗ ಹಿಂಗೆ ಐಸ್ ಮಾಡಿದ್ರೆ ಡ್ರಿಂಕ್ ಹಿಂಗೆ ಬರುತ್ತೆ. ನಾವು ಫ್ರಿಜ್ಜೇ ಓಪನ್ ಮಾಡೋದಿಲ್ಲ. ಅದಿಷ್ಟು ಕಸಕ್ಕೆ ಹಾಕ್ಬಿಡ್ತೀನಿ ಇದ್ರ ಮೇಲೆ. ಆ ಮನೆ ಕೃಷ್ಣ, ನೀನು ಹೋಗಪ್ಪ, ನೀನು ಸುಮ್ಮನೆ ನೀನು ಕೈ ಎಲ್ಲ ತೊಳಿದೆ. ನನಗೆ ಅಡುಗೆ ಮನೆಗೆ ಬರ್ಬೇಡಪ್ಪ. ಅದಿಷ್ಟು ಉಳಿಸಿದೆ, ಅದಿರೋದು ಬೆಂಡೆಕಾಯ್ದು ಕಸ. ಬೆಂಡೆಕಾಯ್ದು ಈರುಳ್ಳಿದು ಕಸ ಇದೆಯಲ್ಲ, ಬೆಂಡೆಕಾಯ್ದು ಈರುಳ್ಳಿ ಕಸ ಅದ್ರ ಮೇಲೆ ಹಾಕೊಂಡು ತೊಗೊಂಡೋಗು ಅಲ್ಲಿ. ಬೆಂಡೆಕಾಯಿ ಪಲ್ಯ ಬೇಯೋದಕ್ಕೆ ಇಟ್ಬಿಟ್ಟು ಅದಾದ ನಂತರ ಸ್ವಲ್ಪ ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅಂದರೆ ಚಪಾತಿ ಮಾಡಬೇಕಿತ್ತಲ್ಲ, ಬೆಂಡೆಕಾಯಿ ಎಲ್ಲ ಹೆಚ್ಚಿಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೆಲ್ಲ ಸ್ವಲ್ಪ ಗಲೀಜಾಗಿತ್ತಲ್ಲ, ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಚಪಾತಿ ಲಟ್ಸೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದಾದ ನಂತರ ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ಬೇಗ ರೆಡಿ ಮಾಡಿ ಅದಾದಮೇಲೆ ನಾನು ಆ್ಯಕ್ಚುಲಿ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ. ಬಂದಿದ್ದ ತಕ್ಷಣವೇ ಯೋಗಕ್ಕೆ ಅಷ್ಟೇ ಹಾಕ್ಕೊಂಡಿದ್ದು. ಯೋಗದಿಂದ ಬಂದಿದ್ದ ತಕ್ಷಣವೇ ಸ್ವಲ್ಪ ಅಡುಗೆ ಮಾಡಿಬಿಡೋಣ ಅಂತ ಹೇಳಿ ಅಡುಗೆ ಮುಗಿಸ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಮಧ್ಯಾಹ್ನ ಮಾಡಿಬಿಡ್ತಾಯಿದ್ದೆ, ಇಲ್ಲ ಸಂಜೆ ಮಾಡ್ತಾಯಿದ್ದೆ. ಸಂಜೆ ಇವತ್ತು ಇರಲಿಲ್ವಲ್ಲ, ಯೋಗ ಕ್ಲಾಸ್ಗೆ ಹೋಗಿದ್ನಲ್ಲ, ಹಾಗಾಗಿ ಬೇಗ ಬಂದಿದ್ದ ತಕ್ಷಣವೇ ಸ್ನಾನ ಮಾಡ್ಕೋಬೇಕಾಗಿತ್ತು. ಬಟ್ ಅಡುಗೆ ಮಾಡಿಟ್ಟು
ತಿಂದುಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ಳೋಣ ರಾತ್ರಿ ಮಲ್ಕೊಳ್ಳುವಾಗ ಅಂತ ಹೇಳಿ ಸ್ನಾನ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಮಾಡಿಬಿಡೋಣ ಫಸ್ಟು ಅಂಥೇಳಿ. ಅನಿಲ್ ಕೂಡ ಇವತ್ತೇನು ಮನೆಗೆ ಬರೋದಿಲ್ಲ, ಮಂತ್ ಎಂಡ್ ಇರೋದ್ರಿಂದ ನಾಳೆ ಬೆಳಗ್ಗೆ ಬರ್ತಾರವರು. ಇವತ್ತು ನೈಟ್ ಅಲ್ಲೇ ಆಫೀಸಲ್ಲೇ ಅವ್ರಿಗೆ ಇಡೀ ರಾತ್ರಿ ಕೆಲಸ ಇರುತ್ತೆ. ಹಾಗಾಗಿ ಇವತ್ತು ನಮ್ಮ ಮನೇಲಿ ನಾವೇ ಇರ್ತೀವಿ. ಹೀಗಿತ್ತು ಇವತ್ತಿನ ಒಂದು ದಿನ. ಚಪಾತಿ ಬೇಕು ಅಂತ ಇದ್ರು ಮಕ್ಕಳು. ನಾನು ಆ್ಯಕ್ಚುಲಿ ಅನ್ನ ಮಾಡಿಬಿಟ್ಟು ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡೆ. ಮಕ್ಕಳು ಚಪಾತಿ ಬೆಂಡೆಕಾಯಿ ಪಲ್ಯ ಬೇಕು ಅಂತ ಅಂದರು. ಹಾಗಾಗಿ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯನ ಮಾಡಿಕೊಂಡೆ. ಇದರದ್ದು ಲಿಂಕೆಲ್ಲ ಕೇಳ್ತಾಯಿದ್ರಿ ತುಂಬ ಜನ. ಈ ಒಂದು ತವಾದು ಹಾಗೆಯೇ ಚಾಕುದು ಲಿಂಕನ್ನ ಕೇಳಿದ್ರಿ. ನನಗೂ ಮರ್ತೋಗ್ಬಿಟ್ಟಿತ್ತು. ಇವತ್ತಿನ ಒಂದು ವ್ಲಾಗಲ್ಲಿ ಅದೆರಡ್ರದ್ದು ಲಿಂಕ್ನ ಶೇರ್ ಮಾಡ್ತೀನಿ. ಹಾಗೆಯೇ ನಾನು ಲಾಸ್ಟಲ್ಲ ಯಾವಾಗ ಮಂತ್ರಾಲಯಕ್ಕೆ ಹೋಗುವಾಗ ಒಂದು ಮಸ್ಟರ್ಡ್ ಎಲ್ಲೋ ಡ್ರೆಸ್ ಹಾಕ್ಕೊಂಡಿದ್ದೆನಲ್ಲ, ಅದ್ರದ್ದು ವಾಶ್ ಆದಮೇಲೆ ಹೇಗಿದೆ ಅದ್ರದ್ದು ರಿವ್ಯೂ ಕೊಡಿ ಅಂತ ಕೇಳಿದ್ರಿ. ನಾನು ಇವತ್ತು ಆ್ಯಕ್ಚುಲಿ ಡ್ರೆಸ್ ಎತ್ತಿಟ್ಟಿದ್ದೆ, ಅದನ್ನು ಮರ್ತೋಯ್ತು ತೋರಿಸೋದಕ್ಕೆ. ಚೆನ್ನಾಗೇ ಇದೆ, ಒಂದು ಸ್ವಲ್ಪ ಲೈಟಾಗಿ ಶ್ರಿಂಕ್ ಆಗುತ್ತೆ. ಹಾಗೆಯೇ ಗಂಜಿ ಥರ ಕಲರ್ ಹೋಗುತ್ತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೊಸದ್ರಲ್ಲಿ. ಅಷ್ಟು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ ಡ್ರೆಸ್ಸು. ನನಗೇನೋ ಇಷ್ಟ ಆಯಿತು. ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಊಟಕ್ಕೆ ಕೂತಿದ್ದೀನಿ. ಇದು ಇವತ್ತಿರೋ ನನ್ನ ರಾತ್ರಿಯ ಊಟ. ಚಪಾತಿ ಬೆಂಡೆಕಾಯಿ ಪಲ್ಯ ಹಾಗೆಯೇ ಬೆಳಗ್ಗೆ ಮಾಡಿದ್ದು ಬೀಟ್ರೂಟ್ ಪಲ್ಯ. ಇವಾಗ ರಾತ್ರಿ ಒಂದು 11:30 ಆಗಿದೆ. ಸ್ವಲ್ಪ ಕಾಳು ನೆನೆಸೋದು ಮರ್ತೋಗ್ಬಿಟ್ಟಿತ್ತು. ನಾಳೆ ಹಬ್ಬ ಅಲ್ವಾ, ಪಲ್ಯಕ್ಕೆ ಕಡಲೆಕಾಳು ನೆನೆಸ್ಬೇಕಾಗಿತ್ತು, ಮರ್ತೋಗ್ಬಿಟ್ಟಿತ್ತು. ಹಾಗಾಗಿ ಒಂದು ಸ್ವಲ್ಪ ನೆನೆಸೋಣ ಅಂತ ಬಂದೆ. ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೆ ಕಡಲೆಕಾಳು ನೆನೆಸಿದ್ದೀನಿ ನಾಳೆಗೆ. ಹಬ್ಬಕ್ಕೆ ಕೂಡ ಸ್ವಲ್ಪ ತಯಾರಿ ಎಲ್ಲ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಎಲ್ಲ ತೊಗೊಂಡು ಬಂದಿದ್ದೀನಿ ರೇಷನ್, ಅಂದರೆ ತರಕಾರಿ ಎಲ್ಲ ತೊಗೊಂಬಂದಿದ್ರು ಅನಿಲ್ ಆಲ್ರೆಡಿ. ನಾನಿಲ್ಲಿ ಸ್ವೀಟ್ಸು ಮತ್ತು ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ಬಿಡ್ತೀನಿ. ಕಡಲೆಕಾಳು ಇಟ್ಬಿಡ್ತೀನಿ ಫ್ರೀಝರಲ್ಲಿ. ಸ್ವೀಟ್ಸ್ ತೊಗೊಬಂದೆ, ಕಾಂತಿ ಸ್ವೀಟ್ಸ್ಗೆ ಹೋಗಿ ಫ್ರೂಟ್ಸ್ ತೊಗೊಂಡೆ. ಹಾಗೆ ಬಾಳೆಯಲ್ಲಿ ತೊಗೊಂಬಂದಿದ್ದೀನಿ. ಹೂವು ಎಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಹೂವು ತರಕಾರಿ ಎಲ್ಲ ಇದೆ. ಕಾಳುಗಳು ಅಷ್ಟೇ, ಕಡಲೆಕಾಳು ಬಿಟ್ಟು ಇನ್ನೆಲ್ಲ ಇದೆ. ಅಂದರೆ ಹಸಿ ಅವರೆಕಾಯಿ ಅದೆಲ್ಲ ಇದೆಯಲ್ಲ, ಹಾಗಾಗಿ ಪಲ್ಯಕ್ಕೆ ಏನು ತೊಂದರೆ ಇಲ್ಲ. ಹಸಿ ಅಲಸಂದೆಕಾಯಿ ಇದೆ ಹಾಗೆಯೇ ಅವರೆಕಾಯಿ ಎಲ್ಲ ಇದೆ. ಹಾಗಾಗಿ ಏನು ತೊಂದರೆ ಇಲ್ಲ. ಹೂವು ಎಲ್ಲ ತೊಗೊಂಡು ಬಂದಿದ್ದೀನಿ. ನಾಳೆ ವಿಳೆದೆಲೆ ಹೂವು ಎಲ್ಲ ತೊಗೊಂಡು ಬಂದಿದ್ದೀನಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬ ಮಾಡೋದು ಒಂದೇ, ಅಡುಗೆಗಳನ್ನ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಇವತ್ತಿನ ದಿನ ನಂದು ಹೀಗಿತ್ತು. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ನಾನೇನು ಸಿಗ್ತೀನಿ ಹಬ್ಬದ ವಿಡಿಯೋ ಜೊತೆ. ನನಗೂ ಹಬ್ಬನೇ ಒಂಥರ ಅದು. ಹಿರಿಯರ ಹಬ್ಬ ಅಂದರೆ ನನಗೂ ದೊಡ್ಡ ಹಬ್ಬ ಅದು. ಓಕೆ, ನಾಳೆ ಸಿಗ್ತೀನಿ. ಬರಲಾ? ಬಾಯ್, ಸಿ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.